ಏನಾದ್ಯ ನಿನ್ನ ಕಾಪಾಡ್ಕೊಂಡಿದ್ದು ನಿನ್ನ ಬದುಕಿಸ್ಬೇಕು ಅಂತ ನೀನ್ ಯಾಕೆ ಈ ತರ ಹಠ ಮಾಡ್ತಾ ಇದ್ಯಾ? ನನ್ನ ಕ್ಷಮಿಸು ರಾಜಿ, ನಾನು ದೊಡ್ಡಪ್ಪನ ಹತ್ರ ಮಾತಾಡ್ಬೇಕು. ಈಗ ನನ್ ಜೊತೆ ಮಾತಾಡೋದು ಮುಖ್ಯ ಅಲ್ಲಮ್ಮ. ಮೊದಲು ಟ್ರೀಟ್ಮೆಂಟ್ ಮಾಡಿಸ್ಕೋ, ನನ್ನ ಹತ್ರ ಆಮೇಲೆ ಮಾತಾಡೋದಂತೆ. ನಿಮ್ ಹತ್ರ ಮಾತಾಡೋದು ತುಂಬಾ ಮುಖ್ಯ ದೊಡ್ಡಪ್ಪ. ನೀವ್ ನನಗೆ ಮಾತು ಕೊಡ್ಬೇಕು. ಸರಿ ಅಪ್ಪ ನಿನ್ಗೆ ಏನ್ ಮಾತ್ ಬೇಕಾದ್ರೂ ಕೊಡ್ತಾರೆ, ನೀನ್ ಟ್ರೀಟ್ಮೆಂಟ್ ಮಾಡಿಸ್ಕೋ. ಬೇಡ ರಾಜಿ, ಬೇಡ. ದೊಡ್ಡಪ್ಪ ಮತ್ತೆ ನಮ್ಮ ಮನೆಗೆ ಬರ್ಬೇಕು. ಆದ್ಯ, ಆದ್ಯ ಅಪ್ಪ, ಹಾಗಂತ ನನಗೆ ಈಗ್ಲೇ ಅವ್ರ ಮಾತು ಕೊಡ್ಬೇಕು. ಅಪ್ಪ ನೀವು ದೊಡ್ಡಮ್ಮ ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆಯಾಗಿರೋ ನೋವಿಗಿಂತ ನನಗೆ ಈ ನೋವು ತುಂಬಾ ಚಿಕ್ಕದು ದೊಡ್ಡಪ್ಪ. ನೀವು ಆ ಮನೆ ಕಾಲಿಟ್ಟು ಇನ್ಮೇಲೆ ದೊಡ್ಡಮ್ಮನ ಜೊತೆ ಯಾವಾಗ್ಲೂ ಇದ್ದ ಹಾಗೆ ಆ ಮನೇಲಿ ಇರ್ತೀರಾ ಅಂತ ಮಾತು ಕೊಟ್ರೆ ಸಾಕು. ಅದಾದ್ಮೇಲೆ ನಾನು ಸತ್ತು ಹೋದ್ರೂ ಕೂಡ ಪರವಾಗಿಲ್ಲ. ಡಾಕ್ಟರ್ ಟ್ರೀಟ್ಮೆಂಟ್ ಶುರು ಮಾಡಿ. ಬೇಡ ಬೇಡ ದೊಡ್ಡಪ್ಪ. ಅವತ್ತು ಅದು ನನ್ನ ಮನೆ, ನನಗೂ ಹಕ್ಕಿದೆ ಅನ್ನೋ ನನ್ನ ಮಾತುಗಳು ನಿಮ್ಮ ಮಾತನ್ನ ನಿಲ್ಲಿಸಿ ನನಗೆ ಭಾಷೆ ಕೊಡ್ತಾ ಇರೋ ಹಾಗೆ ತಡೀತಿದ್ಯಾ? ಸಾಯೋಕ್ಕೂ ಮುಂಚೆ ಯಾವ ವ್ಯಕ್ತಿನ ಸುಟ್ಟು ಹೇಳಲ್ಲ ಅಲ್ವಾ ದೊಡ್ಡಪ್ಪ? ಆದ್ಯ ಅವತ್ತು ನೀವು ದೊಡ್ಡಮ್ಮನ ನನ್ನ ಜೊತೆ ಹೊರಗಡೆ ಕಳ್ಸಿದ್ರಿ. ಹಾಗೋದ್ರೆ ನೀವು ದೊಡ್ಡಮ್ಮ ಮತ್ತೆ ಒಂದಾಗಲ್ಲ ಅನ್ನೋ ಭಯದಲ್ಲಿ ನಾನು ಹಾಗೆ ಹೇಳ್ಬಿಟ್ಟೆ.